ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಹ್ಯಾದ್ರಿ. ನಾನು ಭೂಮಿಕಾ. ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ನಿಯಮಿತ ವತಿಯಿಂದ ಸಾಗರದ ಮೆಸ್ಕಾಂ ಕಚೇರಿಯಲ್ಲಿ ಜನಸಂಪರ್ಕ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಸಭೆಯಲ್ಲಿ ಶಿವಮೊಗ್ಗ ವಲಯದ ಮುಖ್ಯ ನಿರ್ವಹಣಾಧಿಕಾರಿಯಾದ ಶ್ರೀಮತಿ ವರ್ಷಾ, ಸಾಗರದ ಉಪವಿಭಾಗದ ಉಪ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಶೇಖರ್, ಎಡಬ್ಲ್ಯೂಇ ಮೋಹನ್ ಹಾಗೂ ಇನ್ನಿತರರು ಅಧಿಕಾರಿಗಳು ಭಾಗವಹಿಸಿದ್ದರು. ಕಾಲ್ ಮಾಡ್ತಾರಲ್ಲ, ಆನ್ಲೈನ್ ಅಲ್ಲಿ ಇರುತ್ತೆ, ಅದಕ್ಕೆ ನಾವು ಯಾರು ಇಂಟ್ರೊಡ್ಯೂಷನ್ ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಇರ್ತಾರೆ, ಪಾರ್ಟಿಸಿಪೇಟ್ ಆಗ್ತಾರೆ. ನೀವೇ ನನಗೆ ಹಂಚಿ ಕೊಡ್ತಾರೆ. ಈಗ ನಮ್ಮದು ಡಿಪಾರ್ಟ್ಮೆಂಟಲ್ ಸ್ಯಾಂಕ್ಷನ್ ಲೇಬರ್ ನಾವು ಅವ್ರು ಹೇಳೋದು ಅಲ್ಲ, ಎರಡು ಹೇಳಿದ್ರು. ನನಗೆ ಅಲ್ಲಿಂದ ಒಂದು ಕಂಪ್ಲೇಂಟ್ ಬಂದಿದ್ದು, ಆ ಕಂಪ್ಲೇಂಟ್ ನೀವು ಹೇಳ್ತಾರೆ ಅದು ಆಸೆ ಇಲ್ಲ. ಅದು ಅದು 3 ಜನಕ್ಕೆ ಡಿವೈಡ್ ಮಾಡಿಕೊಟ್ಟು ಒಬ್ಬನಿಗೆ ಕೊಟ್ಟಿದ್ದು 3 ಪಾಯಿಂಟ್ ಸಪ್ರೇಟ್ ಕೊಟ್ಟಿದ್ದು. ಬಟ್ ಅಲ್ಲಿ 3 ಜನ ಅಲ್ಲಿಂದೇ ಕಂಪ್ಲೇಂಟ್ ಬರಬೇಕು. ಇಲ್ಲ ಕಂಬಗಳನ್ನು ಚೇಂಜ್ ಮಾಡಬೇಕು ಅಥವಾ ವೈರ್ ಚೇಂಜ್ ಮಾಡಬೇಕು, ಮೇನ್ ವೈರ್ ಚೇಂಜ್ ಮಾಡಬೇಕು ಅಂತ. ಅಲ್ಲಿ ಆ ಭಾಗದಲ್ಲಿ 3 ಜನ ಅಥವಾ 4 ಜನ ಗುತ್ತಿಗೆದಾರ ಇರ್ತಾರೆ. 4 ಜನದಲ್ಲಿ 4 ಜನಕ್ಕೂ ಸಮಾನ ಕೊಡ್ತಿರೋ ಅಥವಾ ಯಾರೋ ಒಬ್ಬರು ಬೇರೆಯವರ ಇದ್ದ ಗುತ್ತಿಗೆದಾರರಿಗೆ ಕೊಡ್ತಿರೋ? ಫೇವರಿಸಮ್ ಯಾರಿಗೂ ಮಾಡಲ್ಲ. ಓಕೆ, ನೀವು ಟೆಂಡರ್ ಅಂದ್ರೆ ಯಾವ ಟೆಂಡರ್ ಇದೆ? ಯಾವುದೋ ಒಂದು ವೈರಿಂಗ್ ಚೇಂಜ್ ಮಾಡೋದು, ಹಳೆ ವೈರ್ಗಳನ್ನು ತೆಗೆದು ಹೊಸ ವೈರ್ಗಳನ್ನು ಹಾಕೋದು ಅಥವಾ ಕಂಬಗಳನ್ನು ಚೇಂಜ್ ಮಾಡೋದು, ಅದೆಲ್ಲ ಇದು ಆಗುತ್ತಲ್ಲ ಈ ಪೋರ್ಟಲಿಂದ. ಈ ಪೋರ್ಟಿಂದ ಬಟ್ ಅದು ಆನ್ಲೈನ್ ಇರುತ್ತೆ. ಈಗ ಏನಂದ್ರೆ ಮೊನ್ನೆ ನಮಗೆ ಒಂದು ಜೋಬದಿಂದ ಬಂದಿತ್ತು, ಯಾವುದೋ ಒಂದು KEB ಕೆಲಸ ಬಂದಿದೆ. ಆ ಕೆಲಸವನ್ನ ಒಬ್ಬನಿಗೆ ಕೊಟ್ಟಿದ್ದಾರೆ. ನಾವು ಬೇರೆಯವರೆಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡು ಅವರು ಈ ಸಾರ್ವಜನಿಕರಿಗೆ ಹೇಳೋದೇನಂತಂದ್ರೆ, ಏನಾದ್ರೆ ಬ್ರೇಕ್ ಡೌನ್ ಸಮಸ್ಯೆಗಳಾಗಲಿ ಏನಾದ್ರೆ ಆಗಲಿ ಏನಿದ್ರೇನು ತುರ್ತಾಗಿ 1912ಗೆ ಫೋನ್ ಮಾಡಿಬಿಟ್ಟು ಕರೆ ಮಾಡಿ, ಅಥವಾ ಲೋಕಲ್ ನಿಮ್ಮ SOಗಳು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಲೋಕಲ್ ಲೈನ್ಮೆನ್ಗಳಿಗೆ ಸಂಪರ್ಕಿಸಿ ನಿಮ್ದೇನು ಪ್ರಾಬ್ಲಮ್ಸ್ ಇದೆ ಅದನ್ನು ಸೆಟ್ರೇಟ್ ಮಾಡೋದು ಪ್ರಯತ್ನ ಪಡ್ತಾರೆ. ಮತ್ತು ನೆಕ್ಸ್ಟ್ ಟೈಮಿಂದ ಆದಷ್ಟು ಜಾಸ್ತಿ ಜನಸಂಪರ್ಕ ಸಭೆಗೆ ಬರ್ರಿ. ಮತ್ತು ನಾನಿಲ್ಲಿರೋ SOಗಳಿಗೆ ತಿಳಿಸೋದೇನೆಂದರೆ, ನಿಮ್ಮ ಲೈನ್ಮೆನ್ ಥ್ರೂ ಅಟ್ಲೀಸ್ಟ್ ಏರಿಯಾ ವೈಸ್ ಆದರೆ ನೀವು ಜನಸಂಪರ್ಕ ಸಭೆ ಬಗ್ಗೆ ಚೂರು ಜಾಗೃತಿ ಮೂಡಿಸಿ, ಮತ್ತು ನಿಮ್ಗಳ ಸ್ಟೇಟಸ್ಗಳಲ್ಲಿ ಎಲ್ಲ ಜನಸಂಪರ್ಕ ಬಗ್ಗೆ ಮಾಹಿತಿ ಹಾಕ್ಕೊಂಡ್ರೆ ಅದರಿಂದ ಮೋಸ್ಟ್ಲಿ ಜಾಸ್ತಿ ಜನ ಸೇರ್ಬೋದಂತ ಆಸೆ. ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ. ಯಾರು ಲೋ ಬಿಡ್ ಬರ್ತಾರೆ ಅವ್ರಿಗೆ ಆಗುತ್ತೆ. ಎಲ್ಲ ಮಕ್ಕಳು ನಾವು ಹೇಳಿ ಬರಲ್ಲ. ನೀವು ನಾಳೆ GST ಡಿಪಾರ್ಟ್ಮೆಂಟ್ ನಾವು ಹಂಚಿ ಕೊಡ್ತೀವಿ. ಯಾರಿಗೆ ಇದು ಮಾಡೋದು? ಆಮೇಲೆ ಒಂದು ಮಳೆಗಾಲದಲ್ಲಿ ನೀರಲ್ಲಿ ಬ್ರೇಕ್ ಡೌನ್ ಅಂತೇಳಿ ಅದನ್ನು ಅಷ್ಟೇ ಕಂಪ್ಲೇಂಟ್ ಅಂದರೆ ಇನ್ನೂ ಕೆಲವು ಗುತ್ತಿಗೆದಾರರು ಇರುತ್ತೆ. ಯಾವುದು ಎಲ್ಲರೂ ಮ್ಯಾನೇಜ್ ಮಾಡೋಕ್ಕೆ ಕೆಲವರು ಕೆಲಸ ಜಾಸ್ತಿ ಮಾಡ್ತಾರೆ. ಕೊಟ್ಟು ನಾವೇ ಹಿಂದೆ ಬೀಳಬೇಕು, ಮಾಡಿಸ್ಬೇಕು. 2 ವರ್ಷ 3 ವರ್ಷ ತೊಗೊಳ್ತಾರೆ. ನಾವು ಸ್ವಲ್ಪ ಯಾರಿಗೆ ನಮಗೆ ಏನು ಬೇಗ ಮಾಡಿಕೊಡ್ತಾರೆ, ಬೇಗ CR ಕಂಪ್ಲೀಷನ್ ಮಾಡಿಕೊಡ್ತಾರೆ, ಅದು ಸ್ವಲ್ಪ ಪ್ರಿಫರೆನ್ಸ್ ಕೊಡ್ತೀವಿ. 3 ಕಿಲೋಮೀಟರ್ ಒಂದೇ ರೇಟ್ ಆದರೆ ಯಾರು ಬರಲ್ಲ. ಅಲ್ಲಿ ನಮ್ಮ ಕಾಲು ಭಾರಿ ಬರ್ತದೆ. 2 ವರ್ಷ ಆಯ್ತು, ಈಗ ಭಾರಿ ಸಮಸ್ಯೆ ಅದು. ಅದೇ ಮೇಡಮ್, ನಮ್ಮಲ್ಲಿ ಅಷ್ಟೇ ಹೇಳ್ಬೋದು. ನೀವೇನು ರಿಕ್ವೆಸ್ಟ್ ಕೊಡ್ತೀರೋ ನಾವು ಮುಂದೆ ಕಳಿಸ್ಬೋದು. ಸೊಲ್ಯೂಷನ್ ಸಿಗ್ತಿಲ್ಲ 2 ವರ್ಷದಿಂದ. ಟೌನಿಗೆ ಭಾಳ ಬೇಗ ಸಿಕ್ಬಿಡ್ತಾರೆ. ಊರಲ್ಲಿಗಿದೆಯಲ್ಲ ಭಾಳ ಕಷ್ಟ. ಊರಲ್ಲಿಗೆ ಅವರೆಲ್ಲಗೆ ಮಳೆಗಾಲದಲ್ಲಿ ತುಂಬ ಶ್ರಮ ಮಾಡ್ತಾರೆ. TC ಬೇಕಾಗ್ತದೆ. ನಾವು ದೊಡ್ಡ ಲಾರಿ ಇದೆಯಲ್ಲ, ಒಂದು ಲಾರಿ ನಾವು TC ಬೇಕಾಗಲ್ಲ. ಅದೇ ಒಂದು FOC ಗಾಡಿ ಅವೆಲ್ಲ ಪಾಯಿಂಟ್ಸ್ ಒಂದು ಇನ್ನೊಂದು ಇದು ಕಳಿಸಿದ್ದೀನಿ. ಇಲ್ಲ ಸರ್, ಜನ ಹಣ್ಣು